7,50,000 ಹೇಳ್ತಾ ಇದೀರಾ, ಅದ್ರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ ಬ್ರೋ. ಆಸ್ಕಿಂಗ್ ಪ್ರೈಸ್ ಏನಿದೆ? 5,500 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 7,40 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 7 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. VXI ವಿತ್ ಪೆಟ್ರೋಲ್ CNG ಪ್ಯೂರ್ ಪೆಟ್ರೋಲ್ 2024 ಮಾಡಲ್ 7 ಲಕ್ಷ ಹೇಳ್ತಾ ಇದಾರೆ, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 6,500 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 7,70 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 7,500 ಕೊಡ್ತೀನಿ ಸರ್. 7,500 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸಿಂಗಲ್ ಹೆಚ್ಚು ಕಮ್ಮಿ ಮಾಡೋಣ. 5,80,000 ರೂಪಾಯಿಗೆ ಫೈನಲ್ ಆಗುತ್ತೆ. ನಿಮ್ ಶೋರೂಮ್ ಹೆಸರು ಮತ್ತೆ ಇದು ಎಲ್ಲಿ ಲೊಕೇಟ್ ಆಗಿದೆ ಸರ್? ಶೋರೂಮ್ ಹೆಸರು ಮಹಾಗಣಪತಿ ಕಾರ್ಸ್ ಅಂತ, ಬೆಂಗಳೂರು ಗಿರಿನಗರ ಪಕ್ಕಾನೇ ಬರೋದು ಆಫೀಸು. 100 ಮೀಟರ್ ಒಳಗೆ ಬರ್ಬೇಕು, ಬೆಂಗಳೂರಿನ ಪಕ್ಕ. ಬ್ರೋ ಯಾವ್ಯಾವ ಗಾಡಿಗಳಿದೆ ಬ್ರೋ? ಸರ್ ಡೀಸೆಲ್ 16 ಮಾಡ್ಲಿಂದ ಹಿಡಿದು 20 ವರೆಗೂ ಡೀಸೆಲ್ ಇದೆ. 22 CNG ಇಂದ ಹಿಡಿದು 25 ಗಂಟೆ CNG ವೆಹಿಕಲ್ ಇದೆ. ಎಲ್ಲಾ ತರ ಬ್ರಾಂಡ್ ಗಳು ಇದೆ. ಎಲ್ಲಾ ತರ ಬ್ರಾಂಡ್ ಇದೆ ಸರ್. ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಇದೆ. ಬ್ರೋ ಲೋನ್ ಅಂತ ಹೋದ್ರೆ ಒಂದು 60 to 70% ಲೋನ್ ಮಾಡಿಸ್ಕೊಡ್ತೀನಿ. 60 to 70% ಲೋನ್ ಆಗುತ್ತೆ. ಮಾಡಲ ಗಾಡಿಗೆ 85% ಲೋನ್ ಮಾಡಿಸ್ಕೊಡ್ತೀನಿ. ಸೊ ಒಳ್ಳೆ ಮಾಡಲ್ ಇದ್ರೆ 85% ವರೆಗೂ ಆಗುತ್ತೆ. 2016 ಇಂದ ಲೋನ್ ಆಗುತ್ತೆ ಯೆಲ್ಲೋ ಬೋರ್ಡ್ ಗೆ. ವೈಟ್ ಬೋರ್ಡ್ ಗಾದ್ರೆ ವೈಟ್ ಬೋರ್ಡ್ 12 ಮಾಡಲಿಂದ ಆಗುತ್ತೆ. 2012 ಮಾಡಲ್ ಇಂದ ಲೋನ್ ಆಗುತ್ತೆ. ಇದಕ್ಕೆಲ್ಲಾ ಗಾಡಿಗೂ ಲೋನ್ ಆಗುತ್ತೆ. 2012 ವೈಟ್ ಬೋರ್ಡ್ ಗೆ, 2016 ಮೇಲೆ ಯೆಲ್ಲೋ ಬೋರ್ಡ್ ಗೆ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ವೀಕ್ಷಕರೇ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ 18 ಮಾಡಲು ಸಿಂಗಲ್ ಓನರ್, ZA ಪ್ಲಸ್, ಬಟನ್ ಸ್ಟಾರ್ಟ್, 55,000 ಓಡಿದೆ ಗಾಡಿ. ಡೀಸೆಲ್ ಇಂಜಿನ್, 5 ಮ್ಯಾಗುಲ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಎಷ್ಟು? 55,000. ಬರೀ 55,000 ಓಡಿರುವಂತ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 2018 ಮಾಡಲ್ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. 60 to 70% ಟೈರ್ ಕಂಡೀಷನ್. ಹಾಗೆ ನೋಡಿ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. 5 ಅಲೈಸ್ ಇದೆ. 5 ವಿತ್ ಸ್ಟೆಪ್ನಿನೂ ಅಲೈಸ ಬರ್ತಕ್ಕಂಥದ್ದು. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ರೆ, ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಗಾಡಿ ಮಾತ್ರ ಎಲ್ಲೋ ಡೆಂಟು ಸ್ಕ್ರಾಚ್ ಏನೂ ಇಲ್ಲ. ಹಾಗೆ ನೀವು ಇಂಟೀರಿಯರ್ ಬಂದರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಪುಷ್ ಬಟನ್ ಸ್ಟಾರ್ಟು. ಹಾಗೆ ಒಂದು ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬ ಪ್ರೀಮಿಯಮ್ ಆಗಿರುವಂಥ ವೆಹಿಕಲ್. ಬ್ರೋ ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 7,500 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಲೋನ್ ಆಪ್ಷನ್, ಫುಲ್ ಕ್ಯಾಶ್ ಎರಡು ಸಿಗುತ್ತೆ. 7,50,000 ಹೇಳ್ತಾ ಇದ್ದೀರಾ, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ ಬ್ರೋ. ಲೋನ್ ಅಂತ ಹೋದ್ರೆ ಎಷ್ಟು ತರಬೇಕು ಬ್ರೋ? ಒಂದೂವರೆ ಲಕ್ಷ ತರ ಸಾಕು ಸರ್. 1 ರಿಂದ 1.5 ಲಕ್ಷ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. 2018 ಮಾಡಲ್, ಸಿಂಗಲ್ ಓನರ್, ತುಂಬಾ ಲೆಸ್ ಡ್ರಿವನ್. 5,000 ಸರ್. 5,000 ಡ್ರಿವನ್ ಆಗಿರುವಂತ ವೆಹಿಕಲ್. 7,50,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ವೀಕ್ಷಕರೇ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ 20 ಮಾಡಲು ಸಿಂಗಲ್ ಓನರ್, ಡೀಸೆಲ್ ಇಂಜಿನ್. 2020 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಬ್ರೋ ಆಸ್ಕಿಂಗ್ ಪ್ರೈಸ್ ಏನಿದೆ? 5,500 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 5,50,000 ಹೇಳ್ತಾ ಇದ್ರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 1,12,000 ಕಿಲೋಮೀಟರ್ ಓಡಿದೆ ಸರ್. 4 ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 2 ಅಪೋಲೋ ಇದೆ, 2 ಬ್ರಿಸ್ಟೋನ್ ಇದೆ ಸರ್. ನೋಡಿ ನೀವು ಗಾಡಿ ನೋಡ್ತಾ ಇರೋ ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 4 ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಗಾಡಿನ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಇದರದ ಆಸ್ಕಿಂಗ್ ಪ್ರೈಸ್ 5,500 ಸರ್. ಫೈನಲ್ ಟು ಫೈನಲ್ 5,500, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಆಪ್ಷನ್, ಫುಲ್ ಕ್ಯಾಶ್ ಎರಡು ಇದೆ. ಲೋನ್ ಆಪ್ಷನ್, ಫುಲ್ ಕ್ಯಾಶ್ ಎರಡು ಇದೆ. ಲೋನಿಗೆ ಅಂತ ಹೋದ್ರೆ ಎಷ್ಟಾಗುತ್ತೆ ಬ್ರೋ? ಲೋನು 4 ಲಕ್ಷ ಆಗುತ್ತೆ ಸರ್. ಒಂದ್ 4 ಲಕ್ಷವರೆಗೂ ಲೋನೇ ಆಗುತ್ತೆ. ಇನ್ ಮಿಕ್ಕಿದ್ ತಗೊಂಬಂದ್ರೆ ಈ ಗಾಡಿನ ಮನೆಗೆ ತಗೊಂಡು ಹೋಗ್ಬೋದು ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ 23 ಮಾಡಲು, VXI ಕಂಪನಿ ಫಿಟೆಡ್ CNG. 7,40 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಪೆಟ್ರೋಲ್ ವಿತ್ CNG ಕಂಪನಿ ಫಿಟೆಡ್ 7,40,000 ಹೇಳ್ತಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಟೈರ್ ಕಂಡೀಷನ್ ಬಂದ್ರೆ 60 to 70% ಇರುವಂತದ್ದು. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು ವೀಕ್ಷಕರೇ. ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ, ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಎಲ್ಲೂ ಡೆಂಟು ಸ್ಕ್ರಾಚ್ ಏನೂ ಇಲ್ಲ ಗಾಡಿಯಲ್ಲಿ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ, ಇಂಟೀರಿಯರ್ ಮಾತ್ರ ನೋಡಿ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಲೆದರ್ ಅಪಲ್ಸ್ಟ್ರಿ, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. 7,40,000 ಹೇಳ್ತಾ ಇದ್ದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬ್ರೋ ಓನರ್ ಬ್ರೋ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, 2023 ಮಾಡಲ್, VXI ಸರ್. ಇದು VXI 7,40,000 ಹೇಳ್ತಾ ಇದ್ದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಬ್ರೋ ಲೋನ್ ಅಂತ ಹೋದ್ರೆ? ಲೋನ್ ಅಂತ ಹೋದ್ರೆ 6 ಲಕ್ಷ ಆಗುತ್ತೆ ಸರ್. 6 ಲಕ್ಷವರೆಗೂ ಲೋನೇ ಆಗುತ್ತೆ. 1.5 ಲಕ್ಷ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ? ಸರ್ 23 ಮಾಡಲು, ಸಿಂಗಲ್ ಓನರ್, 7 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. VXI ವಿತ್ ಪೆಟ್ರೋಲ್ CNG. 2023 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಸ್ವಿಫ್ಟ್ ಡಿಸೈರ್.
ಪೆಟ್ರೋಲ್ ವಿತ್ CNG ಕಂಪನಿ ಫಿಟೆಡ್ CNG ಬರ್ತಕ್ಕಂಥದ್ದು. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರು, 4 ಟೈರು ಹಂಗೆ ಇದೆ. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಇಡೀ ಗಾಡಿಯಲ್ಲಿ ಎಲ್ಲೂ ಡೆಂಟು ಸ್ಕ್ರಾಚು ಏನೂ ಇಲ್ಲ, ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಹಾಗೆ ನೀವು ಒಂದು ಸಿಸ್ಟಮ್ ಕೂಡ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಲೆದರ್ ಅಪಲ್ಸ್ಟ್ರಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸು ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಫೈನಲ್ ಟು ಫೈನಲ್ಲು 7 ಲಕ್ಷ ಹೇಳ್ತಾ ಇದ್ದೀರಾ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 7 ಲಕ್ಷ ಹೇಳ್ತಾ ಇದಾರೆ ವೀಕ್ಷಕರೇ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 2023 ಮಾಡಲು. ಬರೀ 1 ಲಕ್ಷ ತಗೊಂಬಂದ್ರೆ ಡೌನ್ ಪೇಮೆಂಟ್, ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 24 ಮಾಡಲು ZXi ಟಾಪ್ ಎಂಡ್ ಮಾಡಲು ಪೆಟ್ರೋಲ್ 7 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಪ್ಯೂರ್ ಪೆಟ್ರೋಲು 2024 ಮಾಡಲು 7 ಲಕ್ಷ ಹೇಳ್ತಾ ಇದ್ದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, 60 to 70% ಇರುವಂಥ ಟೈರ್ ಕಂಡೀಷನು, 4 ಮ್ಯಾಗ್ ಬರುತ್ತೆ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ನೀವು ಬಾಡಿ ಲೈನು, ಅದು ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಗಾಡಿನ 360 ನೋಡ್ತಾ ಇದ್ದೀರಾ ವೀಕ್ಷಕರೇ, 360ಅಲ್ಲಿ ಎಲ್ಲೂ ಡೆಂಟು ಸ್ಕ್ರಾಚು ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿರುವಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದರೆ ನೋಡಿ, ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಹಾಗೆ ಒಂದು ಸಿಸ್ಟಮ್ ಕೂಡ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಲೆದರ್ ಅಪಲ್ಸ್ಟ್ರಿ, ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. 2024 ಮಾಡಲು ಸಿಂಗಲ್ ಓನರ್ ಅಲ್ಲ, 2024 ಮಾಡಲು ಸಿಂಗಲ್ ಓನರ್. ಫ್ರೆಶ್ ಡಾಕ್ಯುಮೆಂಟ್ ಸರ್, ಫ್ರೆಶ್ ಡಾಕ್ಯುಮೆಂಟ್ಸ್ ಇರುವಂಥದ್ದು. ನೀವು ಲೋನ್ ಅಂತ ಹೋದ್ರೆ ಎಷ್ಟಕ್ಕಾಗುತ್ತೆ ಬ್ರೋ ಇದು? ಲೋನ್ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಲೋನ್ ಅಂತ ಹೋದ್ರೆ ಲೋನ್ ಅಂದ್ರೆ 5.5 ಇಂದ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 5.5 ಇಂದ 6 ಲಕ್ಷ ಲೋನ್ ಆಗುತ್ತೆ. 7 ಲಕ್ಷ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 23 ಮಾಡಲು ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ 6.5 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 2023 ಮಾಡಲು ಟೂರೇಸ್ 6.5 ಹೇಳ್ತಾ ಇದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ವೀಕ್ಷಕರೇ, ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, 70 to 80% ಇರುವಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೀವು ಗಾಡಿನ 360 ನೋಡ್ತಾ ಇದ್ದೀರಾ ವೀಕ್ಷಕರೇ, ಎಲ್ಲೂ ಡೆಂಟು ಸ್ಕ್ರಾಚು ಏನೂ ಇಲ್ಲ, ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಂದು ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸು ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. 6,50,000 ಹೇಳ್ತಾ ಇದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೋ, ಲೋನ್ ಅಂತ ಹೋದ್ರೆ 5 ರಿಂದ 5.5 ಲಕ್ಷ ಮಾಡ್ಕೊಡ್ತೀನಿ ಸರ್. 5 ಲಕ್ಷದಿಂದ 5.5 ಲಕ್ಷ ಲೋನೇ ಆಗುತ್ತೆ. ಇನ್ನು ಮಿಕ್ಕಿದ್ದು 1 ಲಕ್ಷ ತಗೊಂಬಂದ್ರೆ ನೀವು ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು ವೀಕ್ಷಕ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಬ್ರೋ? ಸರ್ 24 ಮಾಡಲು VXi ವಿತ್ CNG ಸಿಂಗಲ್ ಓನರ್ 7.70 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 2024 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವಿತ್ CNG ಪೆಟ್ರೋಲ್ ವಿತ್ CNG ಇರುವಂತದ್ದು, ಕಂಪನಿ ಫಿಟೆಡ್ CNG. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು, ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಹಾಗೆ 60 to 70% ಟೈರ್ ಕಂಡೀಷನ್, 4 ಟೈರು ಹಂಗೆ ಇದೆ. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಗಾಡಿನ 360 ನೋಡ್ತಾ ಇದ್ದೀರಾ, ವೆಲ್ ಮೇಂಟೈನ್ ಆಗಿರೋದು. ಇಡೀ ಬಾಡಿಯಲ್ಲಿ ನಿಮಗೆ ಎಲ್ಲೂ ಡೆಂಟು ಸ್ಕ್ರಾಚು ಏನೂ ಸಿಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಇಂಟೀರಿಯರ್ ಬಂದರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋವಂಥದ್ದು. ಬ್ರ್ಯಾಂಡ್ ನ್ಯೂ ಲೆದರ್ ಅಪಲ್ಸ್ಟ್ರಿ ಆಗಿರೋವಂಥದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸು ಎಲ್ಲ ಬರ್ತಕ್ಕಂಥ ವೆಹಿಕಲ್. 2024 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಫೈನಲ್ ಟು ಫೈನಲ್ ಪ್ರೈಸ್ ಏನಿದೆ ಬ್ರೋ ಇದು? 7.5 ಕೊಡ್ತೀನಿ ಸರ್. 7.5, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್. ಕಮ್ಮಿ ಮಾಡೋಣ ಬ್ರೋ. ಲೋನ್ ಅಂತ ಹೋದ್ರೆ 6 ರಿಂದ 6.5 ಲಕ್ಷ ಮಾಡ್ಕೊಡ್ತೀನಿ ಸರ್. 6 ರಿಂದ 6.5 ಲಕ್ಷ ಲೋನೇ ಆಗುತ್ತೆ. ನೀವು 1 ಲಕ್ಷ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ 1 ಲಕ್ಷ ತಗೊಂಬಂದ್ರೆ ಇನ್ ಮಿಕ್ಕಿದ್ದು ಲೋನ್ ಆಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 1314 ಇನೋವಾ 6 ಲಕ್ಷ ಹೇಳ್ತೀನಿ, 5,80,000 ಫೈನಲ್ ಕೊಡ್ತೀನಿ ಸರ್. 88,000 ಓಡಿದೆ ಸರ್ ಕಿಲೋಮೀಟರ್. 88,000 ಓಡಿರೋಂಥದ್ದು 2013-14. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋವಂಥದ್ದು. ಹಾಗೆ ಟೈರ್ ಕಂಡೀಷನ್ ಬಂದ್ರೆ 70 to 80% ಇರುವಂತ ಟೈರು, ವಿತ್ ಆಫ್ಟರ್ ಮಾರ್ಕೆಟ್ ಅಲೈಸ್ ಹಾಕಿದ್ದಾರೆ. 4 ಅಲೈಸ್ ಬರ್ತಕ್ಕಂಥದ್ದು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಮಾತ್ರ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂಥದ್ದು. ಇಡೀ ಗಾಡಿನ 360 ನೋಡ್ತಾ ಇದ್ರೆ ಎಲ್ಲೂ ಡೆಂಟು ಸ್ಕ್ರಾಚು ಏನೂ ಇಲ್ಲ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿರೋವಂಥದ್ದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಲೆದರ್ ಅಪಲ್ಸ್ಟ್ರಿ, ಅದು ಕೂಡ ಅಷ್ಟೇ ಚೆನ್ನಾಗಿದೆ. 8 ಸೀಟರ್ ವೆಹಿಕಲ್.
ವಿತ್ ಸೆಂಟ್ರಲ್ AC ಕೂಡ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. 2013-14 6 ಲಕ್ಷ ಹೇಳ್ತಾ ಇದ್ದೀರಾ, 5,80,000 ರೂಪಾಯಿಗೆ ಫೈನಲ್ ಆಗುತ್ತೆ. ಹೌದು ಸರ್. 5,80,000 ರೂಪಾಯಿ ಫೈನಲ್ ಆಗುತ್ತೆ. 2013-14 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಇನೋವಾ. ಒಂದ್ಸತಿ ವಿಸಿಟ್ ಮಾಡಿ, 100% ಯಾರು ಬೇಗ ಬರ್ತಾರೆ ಅವರಿಗೆ ಗಾಡಿ ಸಿಗುತ್ತೆ.